ಮತ್ತೆ ಮತ್ತೆ ಸಿಹಿ ತಿನ್ನಬೇಕು ಅನ್ನಿಸ್ತಾ ಇದೆಯಾ? ಅದು ನಿಮ್ಮ ವಿಲ್ ಪವರ್ ಪ್ರಾಬ್ಲಮ್ ಅಲ್ಲ. ಸೊ ಪದೇ ಪದೇ ಸಿಹಿ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಂದರೆ ಅದು ನಮ್ಮ ಮನಸ್ಸಿನ ದೌರ್ಬಲ್ಯ ಅಲ್ಲ. ನಮ್ಮ ದೇಹ ನಮಗೆ ಯಾವುದೋ ಒಂದು ಸಂದೇಶನ ಕೊಡ್ತಾ ಇದೆ. ನೀವು ಪ್ರೋಟೀನ್ ಕಡಿಮೆ ತಿಂತಾ ಇದ್ದರೆ, ನೀರನ್ನ ಸಾಕಷ್ಟು ಕುಡಿದೇ ಇದ್ದರೆ, ನಿದ್ರೆ ಸರಿಯಾಗಿ ಮಾಡದೇ ಇದ್ದರೆ, ಮತ್ತು ನಿಮ್ಮ ಊಟನ ಸ್ಕಿಪ್ ಮಾಡ್ತಾ ಇದ್ದರೆ, ಸೊ 100% ನಿಮ್ಮ ಶುಗರ್ ಕ್ರೇವಿಂಗ್ಸ್ ಆಗುತ್ತೆ. ಸೊ ದೇಹ ಏನು ಮಾಡುತ್ತೆ, ಆವಾಗ ಸಿಹಿ ಅಂದರೆ ಶುಗರ್ನ ಶುಗರ್ ಕ್ರೇವಿಂಗ್ಸ್ಗೆ ಸಿಗಾಕೋಬಾರ್ದು ಅಂದರೆ ಏನು ಮಾಡಬೇಕು? ಸೊ ನಮ್ಮ ಊಟದಲ್ಲಿ ಯಾವಾಗಲೂ ಪ್ರೋಟೀನ್ ಹೀರೋ ಹಾಗೆ ನೋಡ್ಕೋಬೇಕು. ಮತ್ತು ಮಿನಿಮಮ್ 2 to 3 ಲೀಟರ್ ಇಡೀ ದಿನದಲ್ಲಿ ಸಾಕಷ್ಟು ನೀರು ಕುಡಿಬೇಕು. ಹಾಗೆ ಒಂದು 7 to 8 ಅವರ್ಸ್ ನಿದ್ರೆನ ಮಾಡಬೇಕು. ಮತ್ತು ಹಾಗೆ ಆ್ಯಕ್ಟಿವಿಟೀಸಿಂದ ಇರಬೇಕು. ಯಾವುದೇ ಊಟನ ಸ್ಕಿಪ್ ಮಾಡಬಾರ್ದು. ಸೊ ಹೀಗೆ ನಾವು ಸಕ್ಕರೆ ಮೇಲೆ ಗೆಲುವು ಸಾಧಿಸಬೇಕು ಅಂದರೆ ಮೊದಲು ಈ ಸಣ್ಣ ಸಣ್ಣ ಅಭ್ಯಾಸಗಳನ್ನು ಸರಿ ಮಾಡ್ಕೊಳ್ಳಿ. ಸೊ ಆಹ ಮತ್ತು ಆರೋಗ್ಯಕರ ಜೀವನ ಎರಡೂ ನಮ್ದಾಗುತ್ತೆ. ಶುಗರ್ ಕ್ರೇವಿಂಗ್ಸ್ನ ಕಡಿಮೆ ಮಾಡಬೇಕಾ? ಹಾಗಿದ್ರೆ ಮೊದಲು ನಿಮ್ಮ ಊಟದಲ್ಲಿ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನ ಕೊಡಿ. ಸಣ್ಣ ಸಣ್ಣ ಅಭ್ಯಾಸಗಳೇ ನಮ್ಮ ಆರೋಗ್ಯಕರ ಜೀವನದ ನಿಜವಾದ ಅಡಿಪಾಯ. ಸಣ್ಣ ಸಣ್ಣ ಅಭ್ಯಾಸಗಳೇ ಮುಂದೆ ನಮ್ಮ ಜೀವನದ ದೊಡ್ಡ ಬದಲಾವಣೆಯನ್ನು ತರುತ್ತೆ.